ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ನೀಲಿ ಬಣ್ಣದ ಪರ್ವತದಂತೆ ಶೋಭಾಯಮಾನವಾಗಿ ನೀಲಿ ಮಣಿಯಂತೆ ಪ್ರಕಾಶಮಾನವಾಗಿ ಹೊಳೆಯುವ ಸೂರ್ಯಪುತ್ರನಾದ ಯಮನ ಸಹೋದರನಾದ ಛಾಯಾ ಮಾರ್ತಾಂಡ ಪುತ್ರನಾದಂತಹ ಶನೈಶ್ಚರನಿಗೆ ನಮಿಸ್ತೇವೆ. ಈ ಒಂದು ಶ್ಲೋಕದಲ್ಲಿ ಶನೈಶ್ವರ ಅಂತ ಹೇಳಿದರೆ ಯಾರು ಅಂತ ಹೇಳಿ ತಿಳ್ಕೊಂಡು ಹಾಗಾಯಿತು. ಸಾಮಾನ್ಯವಾಗಿ ಶನಿ ಅಂತ ಹೇಳಿದ ಕೂಡಲೇ ನಾವೆಲ್ಲರೂ ನಮಗೆ ತೊಂದರೆಗಳನ್ನು ಕೊಡಲಿಕ್ಕಿರುವಂತಹ ದೇವರು ಅಂತ ಹೇಳಿ ಭಾವಿಸ್ತೇವೆ. ಆದರೆ ವಾಸ್ತವವಾಗಿ ಅದು ಹಾಗಲ್ಲ. ನಮಗೆ ತೊಂದರೆಗಳನ್ನು ಕಷ್ಟಗಳನ್ನು ಕೊಟ್ಟು ನಮ್ಮಲ್ಲಿರುವಂತಹ ದೈವ ಭಕ್ತಿಯನ್ನು ಹೆಚ್ಚಿಸಿ ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವಂತಹ ಒಂದು ತತ್ವವನ್ನು ಹೊಂದಿದಂತಹ ಗ್ರಹ ಶನಿ. ಶನಿಯ ಅನುಗ್ರಹ ಒಂದ್ಸಲ ನಮ್ಮ ಮೇಲಾದರೆ ನಾವು ಯಾವತ್ತೂ ಸನ್ಮಾರ್ಗದಲ್ಲೇ ನಡಿತೇವೆ ಅಂತ ಹೇಳುವಂಥದ್ದು ಸತ್ಯ. ಶನಿಯ ಜೀವನ ಚರಿತ್ರೆಯನ್ನು ಒಂದ್ಸಲ ನೋಡಬೇಕಾದ್ರೆ ಛಾಯಾಪುತ್ರ ಅಂತ ಹೇಳುವಂತಹ ಕಾರಣದಿಂದ ಬಹಳ ತಾತ್ಸಾರಕ್ಕೊಳಗಾಗಿ ತಾನೇ ಸ್ವತಃ ಹಲವಾರು ಕಷ್ಟಗಳನ್ನು ಅನುಭವಿಸಿದಂತಹ ಗ್ರಹವೇ ಶನಿ. ಶನಿ ಒಂದು ಗ್ರಹವೇ ಆದರೂ ಬಹಳ ಪ್ರಭಾವಶಾಲಿಯಾದ ಕಾರಣ ನಮ್ಮ ದೇಶದಲ್ಲಿ ಹಲವಾರು ಕಡೆ ಶನಿಗಾಗಿ ಪ್ರತ್ಯೇಕ ದೇವಸ್ಥಾನವನ್ನು ಕಟ್ಟಿಸಿ ಪೂಜಿಸ್ತಾ ಇರೋದನ್ನು ನಾವೆಲ್ಲರೂ ನೋಡಿರ್ತೇವೆ. ಅದೇ ರೀತಿ ಬಹಳ ಪುರಾತನ ಅತ್ಯಂತ ಪ್ರಭಾವಶಾಲಿಯಾದಂತಹ ಶನಿಯ ದೇವಸ್ಥಾನ ಮಹಾರಾಷ್ಟ್ರದ ಶನಿ ಶಿಂಗ್ನಾಪುರ್ ದೇವಸ್ಥಾನ. ಅದರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಶಿಂಗ್ನಾಪುರ್ ಅಂತ ಹೇಳಿದರೆ ಮಹಾರಾಷ್ಟ್ರದ ಅಹ್ಮದ್ ನಗರ ಜಿಲ್ಲೆಯಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ. ಇಲ್ಲಿರುವಂತಹ ಬಹಳ ಪ್ರಸಿದ್ಧ ಶನಿಯ ದೇವಸ್ಥಾನದ ಕಾರಣದಿಂದಾಗಿ ಈ ಊರಿಗೆ ಶನಿ ಶಿಂಗ್ನಾಪುರ್ ಅಂತ ಹೇಳುವಂತಹ ಹೆಸರು ಬಂದಿದೆ. ಈ ದೇವಾಲಯದ ಬಗ್ಗೆ ಒಂದಷ್ಟು ನೋಡ್ತಾ ಹೋದರೆ ಬಹಳ ಸರಳವಾದಂತಹ ಒಂದು ದೇವಸ್ಥಾನ. ಇಲ್ಲಿರುವಂತಹ ಶನಿಯ ವಿಗ್ರಹವನ್ನ ಸ್ವಯಂಭೂ ಅಂದ್ರೆ ಉದ್ಭವ ವಿಗ್ರಹ ಅಂತ ಹೇಳಲಾಗ್ತದೆ. ಇಲ್ಲಿರುವಂತಹ ಶನಿಯ ಮೂಲ ವಿಗ್ರಹಕ್ಕೆ ಯಾವುದೇ ಛಾವಣಿ ಇರುವುದಿಲ್ಲ. ಗಾಳಿ, ಮಳೆ, ಬಿಸಿಲು ಎಲ್ಲವೂ ಬೀಳುವ ಹಾಗೆ ಪ್ರಾಕೃತಿಕವಾಗಿಯೇ ಇದೆ. ಇಲ್ಲಿ ಪ್ರತಿನಿತ್ಯ ಪೂಜೆ ನಡೀತಾ ಇದ್ದು ಅಮಾವಾಸ್ಯೆಯ ದಿನ ಶನಿಯ ವಿಗ್ರಹಕ್ಕೆ ಎಳ್ಳೆಣ್ಣೆಯನ್ನು ಅಭಿಷೇಕ ಮಾಡಿ ಪೂಜೆಯನ್ನ ಮಾಡಲಾಗ್ತದೆ. ಈ ವಿಗ್ರಹದ ಪಕ್ಕದಲ್ಲೇ ಒಂದು ತ್ರಿಶೂಲ ಸಹ ಇದ್ದು ನಂದಿ, ಶಿವ ಹಾಗೂ ಹನುಮಂತನ ಸಣ್ಣ ಚಿತ್ರಣವೂ ನೋಡ್ಲಿಕ್ಕೆ ಸಿಗ್ತದೆ. ಇದು ಎಷ್ಟು ಪ್ರಸಿದ್ಧ ದೇವಸ್ಥಾನ ಅಂತ ಹೇಳಿದ್ರೆ ಪ್ರತಿನಿತ್ಯ ಇಲ್ಲಿಗೆ 30,000 to 45,000 ಜನ ಭಕ್ತಾದಿಗಳು ಭೇಟಿ ನೀಡ್ತಾರೆ. ಅಮಾವಾಸ್ಯೆಯ ದಿನವಂತೂ 3 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ. ಶನಿವಾರ ಬರುವಂತಹ ಹುಣ್ಣಿಮೆ ಮತ್ತು ಶನಿ ಜಯಂತಿಯ ದಿನ ಬಹಳ ವಿಜೃಂಭಣೆಯ ಉತ್ಸವ ಈ ದೇವಸ್ಥಾನದಲ್ಲಿ ನಡೀತದೆ. ಇಲ್ಲಿರುವಂತಹ ಶನಿಯ ಉದ್ಭವ ವಿಗ್ರಹದ ಹಿಂದಿರುವಂತಹ ಒಂದು ದಂತಕಥೆಯನ್ನ ನೋಡೋಣ. ಹಿಂದೊಂದ್ಸಲ ಅಲ್ಲಿರುವಂತಹ ಕುರುಬರು ಏನೋ ಕೆಲಸವನ್ನ ಮಾಡ್ತಾ ಇರುವಂತಹ ಸಮಯದಲ್ಲಿ ಅವರ ಕೈಯಲ್ಲಿದ್ದಂತಹ ಕಬ್ಬಿಣದ ರಾಡ್ ಒಂದು ಕಲ್ಲಿಗೆ ತಾಕ್ತದೆ. ಆಗ ಆ ಕಲ್ಲಿನಿಂದ ರಕ್ತ ಹರಿಲಿಕ್ಕೆ ಪ್ರಾರಂಭ ಆಗ್ತದಂತೆ. ಈ ಪವಾಡವನ್ನು ನೋಡಲಿಕ್ಕೆ ಅಲ್ಲಿ ಸುತ್ತಮುತ್ತಲಿನ ಎಲ್ಲ ಜನ ಬರ್ತಾರೆ. ಅದೇ ದಿನ ರಾತ್ರಿ ಒಬ್ಬ ಕುರುಬನ ಕನಸಿನಲ್ಲಿ ಶನಿದೇವರು ಬಂದು ನಾನೇ ಶನೀಶ್ವರ, ಅದು ನನ್ನದೇ ವಿಗ್ರಹ ಅಂತ ಹೇಳ್ತಾರೆ. ಆಗ ಭಕ್ತಿಯಿಂದ ಕುರುಬ ಕೇಳ್ತಾನೆ, ನಾನು ಈ ವಿಗ್ರಹಕ್ಕೊಂದು ದೇವಸ್ಥಾನವನ್ನ ಕಟ್ಬೋದಾ ಅಂತ. ಆಗ ಶನಿದೇವರು ಹೇಳ್ತಾರೆ, ಖಂಡಿತವಾಗ್ಲೂ ಕಟ್ಬೋದು, ಆದರೆ ಆ ದೇವಸ್ಥಾನಕ್ಕೆ ಯಾವುದೇ ಛಾವಣಿಯ ಅಗತ್ಯ ಇಲ್ಲ, ಇಡೀ ಆಕಾಶವೇ ನನಗೆ ಛಾವಣಿ. ಪ್ರತಿನಿತ್ಯ ಪೂಜೆಯನ್ನ ಮಾಡ್ಕೊಂಡು ಬನ್ನಿ, ಪ್ರತಿ ಶನಿವಾರದ ದಿನ ಎಳ್ಳೆಣ್ಣೆಯಿಂದ ಅಭಿಷೇಕವನ್ನ ಮಾಡ್ಕೊಂಡು ಬನ್ನಿ, ನಿಮ್ಮೆಲ್ಲರನ್ನ ನಾನು ಕಾಯ್ತೇನೆ ಅಂತ ಹೇಳ್ತಾನೆ. ಅಂದಿನಿಂದ ಇಂದಿನವರೆಗೆ ಇದೇ ಕ್ರಮವನ್ನ ಅಲ್ಲಿನ ಜನ ಪಾಲಿಸ್ತಾ ಬರ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಸಿಗುವಂತಹ ಪ್ರಸಾದ ಅಥವಾ ಎಣ್ಣೆಯನ್ನ ಮನೆಗೆ ತೆಗೆದುಕೊಂಡು ಹೋಗಬಾರ್ದು ಅಂತ ಹೇಳ್ತಾರೆ. ಅಲ್ಲಿ ಏನೇ ಪ್ರಸಾದ ಅಂತ ಹೇಳಿ ಸಿಕ್ಕಿದ್ರೂ ಅದನ್ನ ಅಲ್ಲೇ ಸ್ವೀಕರಿಸಿ ಹೋಗ್ಬೇಕಂತ. ಹಿಂದೆ ಪುರುಷರಿಗೆ ಮಾತ್ರ ಈ ದೇವಸ್ಥಾನಕ್ಕೆ ಪ್ರವೇಶ ಇತ್ತು. ಗಂಡಸರು ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಂಗಿಯನ್ನ ತೆಗೆದು ಕೇವಲ ಧೋತಿಯಲ್ಲಿ ಪ್ರವೇಶವನ್ನ ಮಾಡಬೇಕಿತ್ತು. ಈಗಲೂ ಪುರುಷರು ಒದ್ದೆ ಬಟ್ಟೆಯಲ್ಲಿ ಹೋಗಿ ದೇವರಿಗೆ ಪೂಜೆಯನ್ನ ಸಲ್ಲಿಸುವಂತಹ ಅವಕಾಶವೂ ಇದೆ. ಇಲ್ಲಿನ ಇನ್ನೂ ಒಂದು ವಿಶೇಷತೆಯನ್ನ ನೋಡಬೇಕಾದ್ರೆ ಈ ದೇವಸ್ಥಾನದ ಆಸುಪಾಸಿನಲ್ಲಿರುವಂತಹ ಯಾವುದೇ ಮನೆ ಆಗಲಿ, ಯಾವುದೇ ಅಂಗಡಿಗಳಾಗ್ಲಿ ಯಾವುದಕ್ಕೂ ಬಾಗ್ಲೇ ಇಲ್ವಂತೆ. ಇಲ್ಲಿ ಕಳ್ಳತನವಾಗ್ಲಿ ಅಥವಾ ಡಕಾಯತರ ಭಯ ಆಗಲಿ ಯಾವುದೂ ಇಲ್ವಂತೆ. ಹಿಂದೆ ಶನಿದೇವರು ಕುರುಬನ ಕನಸಿನಲ್ಲಿ ಬಂದು ಸೂಚನೆಯನ್ನ ನೀಡಬೇಕಾದ್ರೆ ಹೇಳಿದ್ರಂತೆ, ಈ ಊರನ್ನ ನಾನು ಸದಾ ಕಾಯ್ತೇನೆ, ನಿಮಗೆ ಯಾವುದೇ ಕಳ್ಳರ ಅಥವಾ ಡಕಾಯತರ ಭಯ ಬೇಡ, ಎಲ್ಲರನ್ನ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ. ಅದೇ ರೀತಿ ಶನಿಯನ್ನ ನಂಬಿದ ಜನ ಇವತ್ತಿಗೂ ಅಲ್ಲಿ ಯಾವುದೇ ಮನೆಗಳಿಗೆ ಅಥವಾ ಅಂಗಡಿ ಕೋಣೆಗಳಿಗೆ ಬಾಗ್ಲನ್ನ ಮಾಡಿಸೋದೇ ಇಲ್ವಂತೆ. ಆದರೆ ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಕಳ್ಳತನ ನಡೆಯೋದೇ ಇಲ್ವಂತೆ.
ಪೊಲೀಸ್ ಠಾಣೆಗಳಲ್ಲೂ ಅಷ್ಟೇ ಯಾವುದೇ ಕಳ್ಳತನದ ಪ್ರಕರಣಗಳು ದಾಖಲೇ ಆಗಲಿಲ್ಲ. 2010 ಇಸ್ವಿ ತನಕ ಒಂದೇ ಒಂದು ಕಳ್ಳತನದ ಪ್ರಕರಣಗಳು ಯಾವುದೇ ಪೊಲೀಸ್ ಠಾಣೆಯಲ್ಲೂ ದಾಖಲಾದದ್ದಿಲ್ಲ. ಆದರೆ 2010 ಇಸ್ವಿಯಲ್ಲಿ ಒಂದು ಹಾಗೂ 2011 ಇಸ್ವಿಗಾಗಬೇಕಾದ್ರೆ ಒಂದು ಕಳ್ಳತನದ ಪ್ರಕರಣ ದಾಖಲಾದದ್ದು ಬಿಟ್ಟರೆ ಬೇರೆ ಯಾವುದೇ ಪ್ರಕರಣಗಳು ಅಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದದ್ದಿಲ್ಲ. ಇಲ್ಲಿ ಕಳ್ಳತನ ಮಾತ್ರ ಅಲ್ಲ, ಬೇರೆ ಯಾವುದೇ ಕೊಲೆ ಇರ್ಬೋದು, ಅತ್ಯಾಚಾರ ಇರ್ಬೋದು, ಇನ್ಯಾವುದೇ ಪ್ರಕರಣಗಳು ಇಲ್ಲಿ ನಡೆದದ್ದೇ ಇಲ್ಲ. ಇದನ್ನೆಲ್ಲ ಕೇಳಬೇಕಾದ್ರೆ ಈ ಊರು ಎಷ್ಟೊಂದು ಸುರಕ್ಷಿತವಾಗಿದೆ ಅಂತ ಹೇಳಿ ಅನಿಸುವಂಥದ್ದಂತೂ ಸತ್ಯ. ಈ ದೇವಸ್ಥಾನ ಬಹಳ ಪ್ರಾಚೀನವಾದದ್ದು. ಇದು ಯಾವಾಗ ನಿರ್ಮಾಣ ಆಯಿತು ಅಂತ ಹೇಳೋದ್ರ ಬಗ್ಗೆ ನಿಖರವಾದಂತಹ ಮಾಹಿತಿಯೇ ಸಿಗುವುದಿಲ್ಲ. ಅಲ್ಲಿನ ದಂತಕಥೆಗಳ ಪ್ರಕಾರ ಕಲಿಯುಗ ನಿರ್ಮಾಣ ಆಗಬೇಕಾದ್ರೆ ಸ್ವತಃ ಶನಿಯಿಂದಲೇ ಈ ಸ್ವಯಂಭೂ ವಿಗ್ರಹ ನಿರ್ಮಾಣ ಆಯಿತು ಅಂತ ಹೇಳಿ ಹೇಳಲಾಗ್ತದೆ. ಈ ದೇವಸ್ಥಾನವನ್ನ ಜಾಗೃತ ದೇವಸ್ಥಾನ ಅಂತ ಹೇಳಿ ಕೂಡ ಕರೀತಾರೆ. ಅಂದರೆ ಸದಾ ಎಚ್ಚರದಿಂದಿರುವಂತಹ ದೇವಸ್ಥಾನ ಅಂತ ಹೇಳಿ. ಅರ್ಥಾತ್ ಇಲ್ಲಿ ಶನಿ ಸದಾ ನೆಲೆಸಿರ್ತಾನೆ ಅಂತ ಹೇಳುವಂತಹ ನಂಬಿಕೆ. ಇಲ್ಲಿ ಆಡಳಿತಕ್ಕೋಸ್ಕರ ದೇವಸ್ಥಾನದ ಟ್ರಸ್ಟ್ ಅನ್ನ 1963 ಇಸ್ವಿಯಲ್ಲಿ ಪ್ರಾರಂಭಿಸಿದ್ದಾರೆ ಅಂತ ಹೇಳುವಂತಹ ಮಾಹಿತಿ ಸಿಗ್ತದೆ. ಸುಮಾರು 400 ವರ್ಷಗಳ ಇತಿಹಾಸವನ್ನ ನೋಡಬೇಕಾದ್ರೆ ಈ ದೇವಸ್ಥಾನಕ್ಕೆ ಮಹಿಳೆಯರಿಗೆ ಪ್ರವೇಶವೇ ಇರಲಿಲ್ಲ. ಆದರೆ ಜನವರಿ 26, 2016ರಂದು ತೃಪ್ತಿ ದೇಸಾಯಿ ಅಂತ ಹೇಳುವಂತಹ ಓರ್ವ ಹೋರಾಟಗಾರ್ತಿಯ ಮುಂದಾಳತ್ವದಲ್ಲಿ ಸುಮಾರು 500 ಜನ ಮಹಿಳೆಯರು ಈ ದೇವಸ್ಥಾನಕ್ಕೆ ಪ್ರವೇಶವನ್ನ ಮಾಡಲಿಕ್ಕೆ ಮುಂದಾಗಬೇಕಾದ್ರೆ ಪೊಲೀಸರು ಅವರನ್ನ ತಡೀತಾರೆ. ಆಗ ಅವರು ಮುಂಬಯಿಯ ಹೈಕೋರ್ಟ್ನಲ್ಲಿ ಒಂದು ರಿಟ್ ಅನ್ನ ಹಾಕ್ತಾರೆ. ಅದರ ಪ್ರಕಾರ ಮಾರ್ಚ್ 30, 2016ರಂದು ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶವನ್ನ ನಿರಾಕರಿಸಬಾರದು ಅಂತ ಹೇಳುವಂತಹ ಆದೇಶ ಕೋರ್ಟ್ನಿಂದ ಸಿಗ್ತದೆ. ಇದರ ಅನ್ವಯ ಏಪ್ರಿಲ್ 8, 2016ರ ನಂತರ ದೇವಸ್ಥಾನದ ಟ್ರಸ್ಟ್ ಮಹಿಳೆಯರಿಗೆ ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಅನುಮತಿಯನ್ನು ನೀಡುತ್ತದೆ. ನಾವು ಈಗಾಗಲೇ ಹೇಳಿದ ಹಾಗೆ ಆ ಪರಿಸರದಲ್ಲಿರುವಂತಹ ಮನೆಗಳಿಗೆ ಅಥವಾ ಅಂಗಡಿ ಕೋಣೆಗಳಿಗೆ ಬಾಗಿಲನ್ನ ಹಾಕುವುದಿಲ್ಲ ಅಂತ ಹೇಳುವಂತಹ ಒಂದು ನಂಬಿಕೆಗೆ ಪೂರಕವಾಗಿ 2011 ಇಸ್ವಿಗಾಗಬೇಕಾದ್ರೆ ಯುಕೋ ಬ್ಯಾಂಕ್ ತನ್ನ ಒಂದು ಬ್ರಾಂಚ್ ಅನ್ನ ಆ ಊರಲ್ಲಿ ಪ್ರಾರಂಭ ಮಾಡ್ತದೆ. ಆ ಬ್ಯಾಂಕಿನ ಕಟ್ಟಡದ ಬಾಗಿಲುಗಳಿಗೆ ಲಾಕ್ ಅನ್ನೇ ಹಾಕ್ತಾ ಇರಲಿಲ್ವಂತೆ. ಇದನ್ನ ಲಾಕ್ಲೆಸ್ ಬ್ಯಾಂಕ್ ಅಂತ ಹೇಳಿ ಕರಿತಾ ಇದ್ರು. ಆದರೆ ಈ ವ್ಯವಸ್ಥೆಗೆ ಅಲ್ಲಿನ ಲೋಕಲ್ ಪೊಲೀಸ್ನವರು ಕಳವಳ ವ್ಯಕ್ತಪಡಿಸಿ ಒಬ್ಜೆಕ್ಷನ್ ಅನ್ನ ಹಾಕ್ತಾರೆ. ಕೇಂದ್ರದ ನಿಯಮಗಳ ಪ್ರಕಾರ ಪ್ರತಿಯೊಂದು ಬ್ಯಾಂಕಿಗೆ ಸೂಕ್ತ ಭದ್ರತೆಯನ್ನ ನೀಡುವಂಥದ್ದು ಅಗತ್ಯ ಅಂತ ಹೇಳುವಂಥದ್ದು ಅವರ ವಾದ ಆಗಿತ್ತು. ನವಗ್ರಹದಲ್ಲಿ ಶನಿ 7ನೇಯವನಾಗಿ ಪೂಜಿಸಲ್ಪಟ್ಟರು ಶನಿಯನ್ನ ಹಾನಿಕಾರಕ ಅಂತ ಹೇಳಿ ದೂಷಿಸುವವರೇ ಹೆಚ್ಚು. ಶನಿಯ ವಕ್ರದೃಷ್ಟಿ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ರೀತಿಯ ಭಯನೇ. ಒಂದ್ಸಲ ತನ್ನ ತಾಯಿಯ ಸಲುವಾಗಿ ಸೂರ್ಯನ ಮೇಲೆ ಶನಿ ವಕ್ರದೃಷ್ಟಿಯನ್ನ ಬೀರಿ ಸೂರ್ಯ ಮಂಡಲವನ್ನೇ ಸ್ತಬ್ಧಗೊಳಿಸಿದ್ನಂತೆ. ಕೊನೆಯಲ್ಲಿ ಸೂರ್ಯನೂ ಶನಿಯ ಹತ್ರ ಹೋಗಿ ಕ್ಷಮೆಯನ್ನ ಕೇಳಬೇಕಾಗಿ ಬಂತು. ಆದರೆ ಶನಿಯನ್ನ ಭಕ್ತಿಯಿಂದ ಪೂಜಿಸುವವರನ್ನ ಅವನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ ಹೇಳುವಂಥದ್ದು ಶಾಸ್ತ್ರೋಕ್ತವಾದಂತಹ ಮಾತು. ದಾರಿ ತಪ್ಪಿದವರನ್ನ ಸರಿ ದಾರಿಗೆ ತರುವಂಥದ್ದು, ನಮ್ಮಲ್ಲಿರುವಂತಹ ಭಕ್ತಿಯನ್ನು ಹೆಚ್ಚಿಸುವಂಥದ್ದು, ಧರ್ಮವನ್ನು ಉಳಿಸುವಂಥದ್ದು ಇದೇ ಶನಿಯ ಕರ್ತವ್ಯ ಆದ ಕಾರಣ ನಮ್ಮನ್ನು ಸರಿ ದಾರಿಯಲ್ಲಿ ನಡೆಯುವ ರೀತಿಯಲ್ಲಿ ಸಣ್ಣ ಸಣ್ಣ ಶಿಕ್ಷೆಗಳನ್ನು ಕಾಲಕಾಲಕ್ಕೆ ನೀಡಿ ನಮ್ಮನ್ನು ಎಚ್ಚರಿಸ್ತಾ ಇರ್ತಾನೆ ಶನಿ. ಶನಿಯ ಭಕ್ತರ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಶನಿ ಶಿಂಗ್ನಾಪುರ್ ದೇವಸ್ಥಾನಕ್ಕೊಂದ್ಸಲ ಭೇಟಿ ನೀಡಬೇಕು. ನೀವೇನಾದರೂ ಮಹಾರಾಷ್ಟ್ರದ ಕಡೆಗೆ ಹೋದದ್ದೇ ಆದರೆ ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಒಂದ್ಸಲ ಭೇಟಿ ನೀಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.